ಇವತ್ತು ನಮ್ಮ ಜೊತೆ ಮಿತ್ರವರಿದ್ದಾರೆ. ಕಮಲ್ ಶ್ರೀದೇವಿಯಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಕೂಡ ಮಾಡಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಒಂಥರ ಮಾಸ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಎಲ್ಲ ಸಿನಿಮಾಗಳಲ್ಲೂ. ಅಂದರೆ ನಮಗೆ ಹಳೆ ಮಿತ್ರವ್ರನ್ನ ನೋಡೋಕ್ಕೆ ಸಿಗುತ್ತಾ ಏನು ಅಂತಂದರೆ, ಆ ಕಾಮಿಡಿ ಆ ಥರ ಮಿತ್ರವ್ರನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಒಂದು ಮಾಸ್ ಆಗಿ ಕಾಣಿಸ್ಕೊಳ್ತಿದ್ದೀರಾ ಎಲ್ಲ ಚಿತ್ರಗಳಲ್ಲೂ. ಏನಿದರ ಗುಟ್ಟು, ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಬದಲಾವಣೆ ಕೇಳ್ತಾರೆ. ಬದಲಾವಣೆ ಜಗದ ನಿಯಮ. ಯಾವತ್ತೂ ಕಲಾವಿದ ಇಂಡಸ್ಟ್ರಿ ಯಾವತ್ತೂ ಕೂಡ ನಿಂತ ನೀರಾಗಬಾರ್ದು ಅಂತ ಸದಾ ಅರಿತಾ ಇರಬೇಕು. ಸುಮಾರು ಒಂದು 20 ದಶಕಗಳ ಕಾಲ ಮಿತ್ರ ಹಾಸ್ಯ ನಟನಾಗಿ ತುಂಬ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ರಂಜಿಸಿದ್ದಾನೆ. ಒಂದು ನಾನೊಬ್ಬ ಕಲಾವಿದನಾಗಿ ನನಗೊಂದು ಬದಲಾವಣೆ ಬೇಕಾಗಿರೋ ಕಾರಣ ಸ್ವಲ್ಪ ಗೆಟಪ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ವಲ್ಪ ಪ್ರಬುದ್ಧ ನಟನಾಗಿ ಕಾಣಿಸ್ಕೊಳ್ಳುವಂಥ ಒಂದು ಹಂಬಲ ಪ್ರಯತ್ನ. ಆ ನಿಟ್ಟಿನಲ್ಲಿ ಕರಾವಳಿ, ಲ್ಯಾಂಡ್ ಲಾರ್ಡ್, ಮಹಾನ್, ಕಮಲ್ ಶ್ರೀದೇವಿ ಇದೆಲ್ಲ ಸಿನಿಮಾಗಳು ಇದೇ ಲುಕ್ಕಲ್ಲಿ ಕಾಣಿಸ್ಕೋತಾ ಇದ್ದೀನಿ ನಾನು. ಅಂದರೆ ನಮಗೆ ಹಳೆ ಮಿತ್ರವ್ರು ನೋಡ್ಲಿಕ್ಕೆ ಸಿಗ್ತಾರಾ ಅಂತ ಮುಂದಿನ ದಿನಗಳಲ್ಲಿ, ಅಥವಾ ಇದೇ ಮಾಸ್ ಲುಕ್ಕಲ್ಲಿ ಇನ್ನೂ ಕಂಟಿನ್ಯೂ ಆಗುತ್ತಾ ಹೇಗೆ ಅಂತ? ಸರ್, ಹಳೆಯಲ್ಲಿ ಮಿತ್ರ ಹೊಸ ಮಿತ್ರ ಅಂತ ಏನಿಲ್ಲ. ಮಾಸ್ ಲುಕ್ಕು ನೀವು ಕೊಟ್ಟಿರುವಂಥ ಹೆಸರದು. ಬಟ್ ನಾನು ಮಿತ್ರನೇ. ಬಟ್ ಸ್ವಲ್ಪ ನಟನೆಯಲ್ಲಿ ಸ್ವಲ್ಪ ನನ್ನ ನಟನ ಶೈಲಿಯನ್ನು ಬದಲಾವಣೆ ಮಾಡಿದ್ದೀನಿ. ಈಗಿನ ಟ್ರೆಂಡ್ಗೆ ತಕ್ಕಂಗೆ ಸ್ವಲ್ಪ ಗಡ್ಡ ಎಲ್ಲ ಚೇಂಜ್ ಮಾಡಿಕೊಂಡು ಸ್ವಲ್ಪ ಈಗಿನ ಒಂದು ಬೇರೆ ವಿಭಿನ್ನವಾಗಿ ಕಾಣಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿದ್ದೀನಿ. ಮಿತ್ರ ಯಾವತ್ತಿದ್ರೂ ಹಳೆ ಮಿತ್ರನೇ, ನಿಮ್ಮನ್ನು ರಂಜಿಸಿದ ಮಿತ್ರನೇ. ಲಾಯರ್ ಕೊಡುವಂಥ ಬಟ್ಟೆ ಬೇಡ, ರೋಮಿಯೋದು ಮಿತ್ರ, ಲೀಲಲ್ಲಿ ಪಾಪ ಬಂಡೂರಲ್ಲಿ ಕಾಣಿಸ್ಕೊಂಡದ್ದು ಜಾಣೇಶ ಮಿತ್ರ, ಎಲ್ಲ ಸೇಮ್ ಮಿತ್ರನೇ. ಬಟ್ ಸ್ವಲ್ಪ ಬದಲಾವಣೆ ಅಷ್ಟೇ. ಇದು ಆ್ಯಕ್ಟಿಂಗ್ ಜೊತೆಗೆ ಒಂದು ಪ್ರೊಡಕ್ಷನ್ ಕೂಡ ಸ್ಟಾರ್ಟ್ ಮಾಡಿದ್ದೀರಿ. ರಾಗ ಅನ್ನೋ ಸಿನಿಮಾ ಕೂಡ ಒಂದು ಅದು ಸಾಕಷ್ಟು ಒಂದು ನಿಮ್ಮ ಮೇಲೆ ಇಂಪ್ಯಾಕ್ಟ್ ಕೂಡ ಬೀರ್ತು. ಆ ಸಮಯದಲ್ಲಿ ಸಾಕಷ್ಟು ಜನ ಇಂಡಸ್ಟ್ರಿಯಲ್ಲಿ ನಿಮ್ಮ ಪರವಾಗಿ ನಿಂತ್ಕೊಂಡ್ರು. ಅದರಲ್ಲಿ ದರ್ಶನ್ ಅವರು ಕೂಡ ಒಬ್ಬರು. ಈಗ ಮುಂದಿನ ದಿನಗಳಲ್ಲಿ ಕೂಡ ನೀವು ಮತ್ತೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋ ಉದ್ದೇಶ ಏನಾದರೂ ಇದೆಯಾ ಏನು ಅಂತ? 2026 ಒಂದು ಅದ್ಭುತವಾದಂಥ ಸ್ಕ್ರಿಪ್ಟ್ ಈಗಾಗಲೇ ನಡೀತಾ ಇದೆ. ಭಾಳ ದೊಡ್ಡ ತಾರಾ ಬಳಗ, ದೊಡ್ಡ ಒಂದು ಸ್ಟಾರ್ ನಟ ಈ ಚಿತ್ರದಲ್ಲಿರ್ತಾನೆ. ಈಗ ಆಲ್ರೆಡಿ ನಾವು ಅದ್ರ ಬಗ್ಗೆ ಡಿಸ್ಕಷನ್ ನಡೆದಿದೆ. ಈ ಸಿನಿಮಾಗಳು ರಿಲೀಸ್ ಎಲ್ಲ ಆದ ತಕ್ಷಣ 2026 ಅಕ್ಟೋಬರ್ ನವಂಬರ್ ತಿಂಗಳ ಅಷ್ಟೊತ್ತಿಗೆ ಸಿನಿಮಾ ಲಾಂಚ್ ಆಗುತ್ತೆ. ದೊಡ್ಡ ಸಿನಿಮಾ, ಒಂದು ಬೇರೆ ಬಿಗ್ ಬಜೆಟಿನ ಸಿನಿಮಾ. ನನ್ನ ಬ್ಯಾನರ್ ಮಿತ್ರ ಎಂಟರ್ಟೈನರ್ ಸಿನಿ ಕ್ರಿಯೇಷನ್ಸ್ ನಡೀಲಿ ನಡೆಯುತ್ತೆ. ಅಂದರೆ ರಾಗ ಆದಮೇಲೆ ಒಂದಿಷ್ಟು ಗ್ಯಾಪ್ ತೊಗೊಂಡ್ರಿ, ಯಾಕೋ ಬರಲಿಲ್ಲ ಅಲ್ಲ ಎಲ್ಲ ಸಿನಿಮಾಗಳು, ಯಾಕೆ ಅಂತ? ಮುಂದಿನ ಹೆಜ್ಜೆ ಯಾವ ರೀತಿ ಇಡೋದನ್ನೋ ಒಂದು ಕನ್ಫ್ಯೂಷನ್ ಇಲ್ಲದಿದ್ದರೆ ಏನು ಅಂತ? ಇಲ್ಲ, ಇಲ್ಲಿ ಏನಾಗುತ್ತೆ, ಸ್ವಲ್ಪ ನಾವು ಮುಖ್ಯ ಭೂಮಿಕೆಯಲ್ಲಿ ಬಂದಾಗ, ನಾಯಕ ನಟನಾಗಿ ಬಂದಾಗ, ಅಥವಾ ಪ್ರೊಡ್ಯೂಸರ್ ಆದಾಗ ನನಗೆ ಸಿಗ್ತಾ ಇದ್ದಂಥ ಪಾತ್ರಗಳು, ಸ್ನೇಹಿತನ ಪಾತ್ರ, ಕಾಮಿಡಿ ಪಾತ್ರಕ್ಕೆ ಕರೆಯೋದು ಸ್ವಲ್ಪ ಜನ ವಿಳಂಬ ಮಾಡಿದರು. ಮಿತ್ರ ಮಾಡಲ್ವೇನೋ. ಆಮೇಲೆ ಇನ್ನು ಸ್ವಲ್ಪ ಜನ ಮಿತ್ರ ಇನ್ನು ಕಾಮಿಡಿ ಪಾತ್ರ ಮಾಡಲ್ವಂತೆ ಅಂತೇಳಿ ಒಂದು ವದಂತಿಯನ್ನು ಕೂಡ ಹಬ್ಬಿಸ್ಬಿಟ್ರು. ಹಾಗಾಗಿ ಸ್ವಲ್ಪ ಪಾತ್ರಗಳು ಕಮ್ಮಿಯಾಗಿದ್ದು ನನಗೆ ನಿಜ. ಅದಾದಮೇಲೆ ರಾಘವೇಂದ್ರ ಸ್ಟೋರ್ಸ್ ಮೂಗನ್ ಪಾತ್ರದಲ್ಲಿ ನನ್ನ ಜನ ಗುರುತಿಸಿದ ಮೇಲೆ ಸಾಲು ಚಿತ್ರಗಳು ನನ್ನ ಹುಡ್ಕೊಂಬರ್ತಾಯಿದೆ. ಗೆಟಪ್ ಚೇಂಜ್ ಮೇಲೆ ಆದಮೇಲಂತೂ ದಿನಕ್ಕೊಂದು ಕಥೆಗಳು, ದಿನಕ್ಕೊಬ್ಬರು ನಿರ್ದೇಶಕರು ನನ್ನನ್ನು ಭೇಟಿ ಆಗ್ತಾ ಇದ್ದಾರೆ, ಕಥೆ ಹೇಳ್ತಾ ಇದ್ದಾರೆ. ಅದರಲ್ಲಿ ಇಷ್ಟವಾದ ಪಾತ್ರಗಳನ್ನು ನಾನು ಮಾಡ್ತಾಯಿದ್ದೀನಿ. ಅಂದರೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದಾಗ ಒಂದಿಷ್ಟು ಏರುಪೇರು ಆದಾಗ ಸಾಕಷ್ಟು ಜನ ನಿಮ್ಮ ಜೊತೆ ನಿಂತ್ಕೊಂಡ್ರಲ್ಲ, ಆವಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ಅಂದರೆ ಈ ಮುಂದಿನ ದಿನಗಳಲ್ಲಿ ಹೆಜ್ಜೆ ಇಡೋದು ಒಂದಿಷ್ಟು ಕನ್ಫ್ಯೂಸ್ ಆಗಿ ಕೂಡ ಇನ್ನೇನು ತಡ ಆಯಿತಾ ಏನಂತ ಹೆಜ್ಜೆ ಇಡೋದು? ಅಲ್ಲ, ಕನ್ಫ್ಯೂಷನ್ಸ್ ಅಂತ ಏನಿಲ್ಲ. ಯಾಕಂದರೆ ನಾವು ತುಂಬ ಪ್ಲ್ಯಾನ್ ಮಾಡಿ ಬಜೆಟ್ ಹಾಕ್ಕೊಂಡು ಮಾಡಿದಂಥ ಸಿನಿಮಾ ರಾಗ. ನಾವು ಅಂದ್ಕೊಂಡಂಥ ಕಮರ್ಷಿಯಲ್ ಸಕ್ಸಸ್ ಸಿಕ್ಕದೇ ಇದ್ದಾಗ ನೋವಾಗಿದ್ದವುದು, ಸ್ವಲ್ಪ ಆರ್ಥಿಕ ಮುಗ್ಗಟ್ಟುಗಳು ಅನುಭವಿಸಿದವುದು. ಆಮೇಲೆ ಇದೆಲ್ಲ ಪಾರ್ಟ್ ಆಫ್ ಲೈಫ್. ಅದನ್ನು ನಾವು ನುಗ್ಗಿ ಮುಂದ್ಕೊಂಡು ಹೋಗ್ತಾ ಇರಬೇಕು. ಕುರಿ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಹಾಕ್ತಾರೆ. ಹಂಗಂದ್ಬಿಟ್ಟು ಕುರಿ ಹಳ್ಳದಲ್ಲಿ ಇದ್ದರೆ ಸರಿಯಾಗಲ್ಲ. ಬಿದ್ದಿರೋ ಕಲ್ಲು ಮೇಲೆ ನಿಂತ್ಕೊಂಡು ಆಚೆ ಬರುವಂಥ ಪ್ರಯತ್ನ ಆ ಕುರಿ ಮಾಡಬೇಕು. ಆ ಕುರಿ ಈಗ ಹಳ್ಳದಿಂದ ಆಚೆ ಬಂದಿದ್ದೀನಿ. ನಾನು ದೊಡ್ಡ ಒಂದು ಹುಲ್ಲುಗಾವಲಲ್ಲಿ ಮೇಯ್ತಾ ಆರಾಮಾಗಿದ್ದೀನಿ. ಅಂದರೆ ಇನ್ನೊಂದು ವಿದಂತಿ ಓಡಾಡ್ತಿದೆ. ಏನಂದರೆ ಆವಾಗ ಒಂದು ಸ್ವಲ್ಪ ಕಮರ್ಷಿಯಲಿ ಒಂದು ಸ್ವಲ್ಪ ಇದಾದಾಗ ಸಿನಿಮಾ, ಅಂದರೆ ದರ್ಶನ್ ಅವರು ಆವಾಗ ಸಹಾಯ ಮಾಡಿದರು ಮಿತ್ರ ಅವ್ರಿಗೆ ಅನ್ನುವಂಥ ವಿಚಾರ ಕೂಡ ಓಡಾಡ್ತಿದೆ. ಬಟ್ ಆ ಸಿಚುವೇಷನಲ್ಲಿ ಅವ್ರೇನಾದರೂ ಸಹಾಯ ಮಾಡಿದ್ರಾ ಏನು ಅನ್ನುವಂಥದ್ದು ಹೇಳೋದಾದರೆ? ಸಹಾಯ ಅಂತ ಹೇಳಿದ ತಕ್ಷಣ ಆರ್ಥಿಕ ಸಹಾಯ ಅಂತ ಅಂದ್ಕೊಂಡ್ರೆ ತಪ್ಪದು. ಆರ್ಥಿಕ ಸಹಾಯ ನನಗೆ ಯಾರ ಹತ್ರನೂ ಕೇಳಿಲ್ಲ, ನನಗೆ ಯಾರ್ದು ಪಡೆದುಕೊಂಡೂ ಇಲ್ಲ. ಒಂದು ಮಾನಸಿಕವಾಗಿ ಬೆನ್ನು ತಟ್ಟುವಂಥದ್ದು, ಕಣ್ಣೊರೆಸುವಂಥದ್ದು, ಒಂದು ಪ್ರೀತಿಯ ಮಾತನ್ನು ಹೇಳುವಂಥದ್ದು, ಆಮೇಲೆ ನಾವೆಲ್ಲ ಇದ್ದೀವಿ ಜೊತೆಗೆ ಅಂತ ಹೇಳುವಂಥ ಒಂದು ಮಾತು ಬೇಕಾಗಿದೆ ಆ ಟೈಮಲ್ಲಿ. ಎಲ್ಲವೂ ದುಡ್ಡಲ್ಲೇ ಆಗುತ್ತೆ ಅನ್ನೋದು ತಪ್ಪಾಗುತ್ತೆ. ದರ್ಶನ್ ಸರ್ ನನಗೆ ಆರ್ಥಿಕವಾಗಿ ಏನು ಸಪೋರ್ಟು ನಾನು ಕೇಳಿಲ್ಲ. ಅವರು ಕೇಳಿದ್ರೆ ಮಾಡ್ತಿದ್ರೇನೋ, ನಾನು ಕೇಳೋಕ್ಕೆ ಹೋಗಿಲ್ಲ, ಅವ್ರು ಮಾಡಲೂ ಇಲ್ಲ. ಆದರೆ ನನಗೆ ಒಬ್ಬ ಸ್ನೇಹಿತನಾಗಿ ಬೆನ್ನು ತಟ್ಟಿದ್ದಾರೆ. ಒಬ್ಬ ನೆರೆಕರೆಯವನಾಗಿ, ನಾವು ನಮ್ಮ ಏರಿಯಾದಾರೆ ಆಗಿರೋ ಕಾರಣ ಮನೆಗೆ ಕರೆಸಿ ಮಾತಾಡಿಸಿ
ಒಳ್ಳೆ ಊಟ ಮಾಡಿಸಿ ಬೆನ್ನು ತಟ್ಟಿದ್ದಾರೆ, ಖುಷಿಪಟ್ಟಿದ್ದಾರೆ, ನಾವೆಲ್ಲ ಜೊತೆಗಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದೇ ದೊಡ್ಡ ಸ್ಟ್ರೆಂತ್ ಅಲ್ವಾ. ಅಂದರೆ ಒಂದು ಹೊರಗಡೆ ಬಂದ ಮೇಲೆ ನೀವೊಂದು ಆತ್ಮೀಯ ಸಂಬಂಧ ಅವ್ರ ಜೊತೆ ಇದ್ದಿದ್ದು ನಿಮ್ಮದು, ಬಟ್ ಏನಾದರೂ ಮೀಟ್ ಮಾಡುವಂಥದ್ದು, ಅದು ಭೇಟಿ ಆಗೋದು ಆ ಥರದ್ದು ಏನಾದ್ರು ಆಗಿತ್ತಾ ಏನು ಅಂತ? ರಿಸ್ಟ್ರಿಕ್ಷನ್ಸ್ ಇತ್ತು, ಎಲ್ಲರನ್ನು ಮೀಟ್ ಮಾಡೋ ರೀತಿಯಲ್ಲಿ ಇರಲಿಲ್ಲ. ಮೀಟ್ ಮಾಡೋ ಅವಕಾಶಗಳಿತ್ತು. ಬೇಕಾದ್ರೆ ನಾವು ಈಗ ಅವರು ನಮ್ಮನ್ನು ಫೇಸ್ ಮಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ. ಅವ್ರು ಬೇರೆ ಕಾನೂನು ತೊಡಕುಗಳು ಮತ್ತೊಂದು ಮಗದೊಂದು ಇದ್ದೇ ಇರುತ್ತೆ. ಭೇಟಿ ಮಾಡೋಕ್ಕಾಗಲಿಲ್ಲ. ಮತ್ತು ಭೇಟಿ ಮಾಡುವಂಥ ಪ್ರಯತ್ನ ಕೂಡ ನಾನು ಮಾಡಲಿಲ್ಲ. ಭಾಳ ವಿಷಾದ ಇದೆ. ಒಬ್ಬ ಒಳ್ಳೆಯ ವ್ಯಕ್ತಿ, ಸಾಕಷ್ಟು ಕನ್ನಡ ಚಿತ್ರರಂಗಕ್ಕೆ ತುಂಬ ದೊಡ್ಡ ಹೆಸರನ್ನು ತಂದುಕೊಟ್ಟಂಥವ್ರು. ಅವರ ಸಿನಿಮಾ ರಿಲೀಸ್ ಆದ ತಕ್ಷಣ ಅದು ಸಿನಿಮಾ ಮಾಡಿದ್ರೇ ಒಂದು 200-300 ಕುಟುಂಬಗಳು ಬದುಕುತ್ತೆ. ಥಿಯೇಟ್ರ್ಗಳಲ್ಲಿ ಥಿಯೇಟ್ರಲ್ಲಿ ಪ್ರೇಕ್ಷಕರನ್ನು ಹೆಚ್ಚುವಂಥ ಬಾಕ್ಸ್ ಆಫೀಸ್ ಸುಲ್ತಾನ್ ಅವರು ಇಂಡಸ್ಟ್ರಿಗೆ ದೊಡ್ಡ ನಷ್ಟ. ಅದು ಅವರು ಈಗ ನಮ್ಮ ಚಿತ್ರರಂಗದಲ್ಲಿ ಇಲ್ಲದೇ ಇರುವಂಥದ್ದು ನಿಜವಾಗ್ಲೂ ಇಂಡಸ್ಟ್ರಿ ದೊಡ್ಡ ನಷ್ಟ. ಅಷ್ಟು ಮಾಸ್ ಎಲಿಮೆಂಟ್ ಅಂತ, ಅಷ್ಟು ಮಾಸ್ ಆಡಿಯನ್ಸನ್ನು, ಎಲ್ಲ ಫ್ಯಾಮಿಲಿ ಆಡಿಯನ್ಸನ್ನು ಒಟ್ಟಿಗೆ ಕರೆಸುವಂಥ ಶಕ್ತಿ ಇರುವಂಥ ಬಾಕ್ಸ್ ಆಫೀಸ್ ಸುಲ್ತಾನ್ ನಮ್ಮ ಪ್ರೀತಿಯ ದರ್ಶನ್ ಅವರು. ಅವರ ಒಬ್ಬ ನಟನಾಗಿ ನನಗೆ ತುಂಬ ಇಷ್ಟ ಇರುವಂಥ ನಟ. ನಮ್ಮ ಮನೆಯಲ್ಲೂ ಕೂಡ ಸಾಲು ಅಭಿಮಾನಿಗಳಿದ್ದಾರೆ ಅವರಿಗೆ. ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಹೋಗಿ ಅವರ ಸಿನಿಮಾಗಳನ್ನು ನಾವು ನೋಡ್ತೀವಿ. ಸರದ್ರೂಪಿ, ಒಳ್ಳೆಯ ಮನುಷ್ಯ. ನಂತರ ನನಗೂ ಅವರಿಗೂ ಒಂದು ಒಂದು ಸಮಾನವಾದ ಪ್ರಾಣಿಗಳನ್ನ ಅವ್ರು ಭಾಳ ಪ್ರೀತಿಸ್ತಾರೆ. ನಾನು ಕೂಡ ಅಷ್ಟೇ ಪ್ರೀತಿಸ್ತೀನಿ. ಪ್ರಾಣಿಗಳು ಅಂದರೆ ನನಗೆ ಭಾಳ ಇಷ್ಟ. ಪೆಟ್ ಲವರ್ಸ್, ಅವರು ಪೆಟ್ ಲವರ್, ನಾನು ಪೆಟ್ ಲವರ್. ಹಾಗೆ ದರ್ಶನ್ ಸರ್ ಆಚೆ ಬರಬೇಕಾಗಿತ್ತು, ಇರಬೇಕಾಗಿತ್ತು. ಬಟ್ ಈ ಕಾನೂನು ತೊಡಕುಗಳದ್ದು ವ್ಯವಸ್ಥೆ, ನಾವು ಕರ್ಮಣ್ಯವಾಧಿಕಾರಸ್ತಿ ಅಂತ ಹೇಳಿದಾಗ ಯಾವತ್ತೂ ಕೂಡ ದೇವರು ನಮಗೆ ಎಲ್ಲ ವಿಧಿ ಬರಹ ಬರೆದಿರ್ತಾರೆ. ಮುಂದಿನ ದಿನಗಳಲ್ಲಿ ಕಾನೂನು ತೊಡಕೆಲ್ಲ ನಿವಾರಿಸಿ ಆಚೆ ಬಂದು ದೊಡ್ಡ ಮಟ್ಟದಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಕನ್ನಡ ಸ್ಯಾಂಡಲ್ವುಡ್ನ ಆಡಲಿ ಅಂತ ನಾನು ಆಶಿಸ್ತೀನಿ. ಇವತ್ತಿನ ದಿನದಲ್ಲಿ ಹೇಳೋದಾದರೆ ನಂದು ಕೋರ್ಟ್ಗೆ ಒಂದು ಮನವಿ ಮಾಡಿದ್ದಾರೆ. ಅಂದರೆ ನನಗೆ ಇಲ್ಲಿಗೆ ಇರುವಂಥ ಸಿಚುವೇಶನ್ ತುಂಬ ಕಷ್ಟ ಆಗ್ತಿದೆ, ಒಂದಿಷ್ಟು ವಿಷಯವನ್ನು ಆದರೂ ಕೊಡಿ, ನನಗೆ ಇಲ್ಲಿ ಇರಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥದ್ದು ವಿಚಾರ ಕೂಡ ಓಡಾಡ್ತಿದ್ದೈತೆ. ದರ್ಶನ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೋರ್ಟ್ಗೆ. ಬಟ್ ಈ ಹೇಳಿಕೆಗೆ ನೀವು ಏನು ಹೇಳ್ತೀರಿ? ಬಟ್ ಅಂದರೆ ಅವ್ರ ಮನಸ್ಥಿತಿಲಿ ತುಂಬ ಬದಲಾವಣೆ ಆಗಿದೆಯಾ ಏನು ಅಂತ ಏನು ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ಇದು ನಾನು ಕಾನೂನು ತಜ್ಞ ಅಲ್ಲ, ಲಾಯರ್ ಅಲ್ಲ, ಅಥವಾ ಅವ್ರ ಮನಸ್ಥಿತಿಯನ್ನು ಹೇಳುವಷ್ಟು ಮನಃಶಾಸ್ತ್ರಜ್ಞನೂ ನಾನಲ್ಲ. ಖಂಡಿತ ಬದಲಾವಣೆ ಜಗದ ನಿಯಮ. ನಾನು ಮೊದಲೇ ಹೇಳಿದಾಗೆ ಪರಿಸ್ಥಿತಿ ಖಂಡಿತ ಅವ್ರನ್ನ ಬದಲು ಮಾಡುತ್ತೆ. ಸತ್ಯಾಸತ್ಯತೆಗಳು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಕಾನೂನಲ್ಲಿ ಇನ್ನೂ ಕೂಡ ಟ್ರಯಲ್ಗಳಿದೆ, ಸಾಕ್ಷಿಗಳನ್ನು ವಿಚಾರ ಮಾಡೋದಿದೆ, ಚಾರ್ಜ್ ಶೀಟೆಲ್ಲವೂ ಕೂಡ ಸತ್ಯ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನಡೀತಾ ಇದೆ. ಬೇಲ್ ಕ್ಯಾನ್ಸಲ್ ಆಗಿದೆ ಅಷ್ಟೇ. ಅವರು ಆರೋಪಿ ತಪ್ಪಿದಸ್ಥ ಅಂತ ನಾವಿನ್ನೂ ಕೋರ್ಟೇನವರಿಗೆ ಕೊಟ್ಟಿಲ್ಲ. ಬೇಲ್ ಕ್ಯಾನ್ಸಲ್ ಆಗಿದೆ. ವಿಚಾರಣೆ ಕೈದಿಯಾಗಿ ಅವರು ಜೈಲಲ್ಲಿದ್ದಾರೆ. ಟ್ರಯಲ್ ಆಗಬೇಕು, ಆಮೇಲೆ ಅನೌನ್ಸ್ಮೆಂಟ್ ಆಗಬೇಕು, ಆಮೇಲೆ ಅವರಿಗೆ ಶಿಕ್ಷೆ ಮತ್ತೊಂದು ಪ್ರತಿಯೊಂದಕ್ಕೂ ನೋಡಿ ಆಗುತ್ತೆ. ಒಂದು ಸಮಯ ಸಂದರ್ಭ ಹಂಗಾಗಿದೆ. ಮುಂದಿನ ದಿನಗಳಲ್ಲಿ ಅದೆಲ್ಲ ಸರಿಯಾಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ನಾವಿಷ್ಟೇ ಮಾಡ್ಬೋದು. ಒಬ್ಬ ಸ್ನೇಹಿತನಾಗಿ, ಒಬ್ಬ ಅಭಿಮಾನಿಯಾಗಿ, ಒಬ್ಬ ಕನ್ನಡದ ಕಲಾವಿದನಾಗಿ ಆದಷ್ಟು ಬೇಗ ದರ್ಶನ್ ಸರ್ ಆಚೆ ಬರಲಿ. ಮತ್ತು ಹಳೆ ಶೈಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಇಂಡಸ್ಟ್ರಿಯಲ್ಲಿ ಬರಲಿ ಅಂತ ಕೇಳ್ಕೊತಿದ್ದೆ ಅಷ್ಟೇ. ಅಂದರೆ ಇತ್ತೀಚಿನ ಸಾಕಷ್ಟು ಅದೆಲ್ಲ ಓಕೆ. ಕಾಂತಾರ ವಿಚಾರಕ್ಕೆ ಅಂದರೆ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಾ ಇದೆ. ಅಂದರೆ ನೀವು ಒಂದು ಸ್ಟೇಜಲ್ಲಿ ಒಂದು ಮಾತು ಹೇಳ್ತಾ ಇದ್ರಿ, ಕಾಂತಾರ ರಿಲೀಸ್ ಆಗ್ತಾ ಇರೋದ್ರಿಂದ ಸಾಕಷ್ಟು ಸಿನಿಮಾಗಳು ಅದಕ್ಕಿಂತ ಮುಂಚೆನೇ ಬರುವಂಥದ್ದು ನಡೀತಾ ಇದೆ, ತಯಾರಿ ಆಗ್ತಿರಬಹುದೇನೋ ಅಂತ ಒಂದು ಊಹೆ ಕೂಡ ಮಾಡಿದ್ರಿ. ಬಟ್ ಅದೇ ರೀತಿ ಆಗ್ತಿದೆ ಅಂತ ಏನಾದ್ರು ಅನಿಸುತ್ತೆ ನಿಮಗೆ? ಈ ಥರ ಕಂಟಿನ್ಯೂ ರಿಲೀಸ್ ಆಗ್ತಿರೋದು ನೋಡಿದರೆ ಸಿನಿಮಾಗಳು ಒಂದು ತರಾತುರಿ ಖಂಡಿತ ಇದೆ. ಒಂದು ಇದ್ದಕ್ಕಿದ್ದಂಗೆ ಸೂ ಸಕ್ಸಸ್ ಆದ ನಂತರ ಈಗ ಮೊನ್ನೆ ಏಳುಮಲೆ ಭಾಳ ಅದ್ಭುತವಾದ ಟ್ರೆಂಡಲ್ಲೂ ಚೆನ್ನಾಗಿ ಓಡ್ತಾ ಇದೆ. ಕನ್ನಡ ಚಿತ್ರರಂಗಕ್ಕೆ ತುಂಬ ಒಳ್ಳೆಯ ಸಮಯ ಬಂದಿದೆ. ಈ ಸಂದರ್ಭದಲ್ಲಿ ಸಾಲು ಸಿನಿಮಾಗಳು, 10 ಸಿನಿಮಾ 12 ಸಿನಿಮಾಗಳು ರಿಲೀಸ್ ಆಗುವಂಥದ್ದು ಸ್ವಲ್ಪ ಚೆನ್ನಾಗಿದ್ರೆ ಬೇಸರದ ವಿಷಯ. ಸ್ವಲ್ಪ ಪ್ಲ್ಯಾನ್ ಮಾಡಬೇಕು. ವಾಣಿಜ್ಯ ಮಂಡಳಿ ಈ ವಿಚಾರವಾಗಿ ಸ್ವಲ್ಪ ಉಸ್ತುವಾರಿ ತಗೋಬೇಕಾದ್ರೆ ನಿರ್ಮಾಪಕರು ಸೋತರೆ ಇಡೀ ಚಿತ್ರರಂಗ ಸೋತ ಹಾಗೆ. ಹಾಗಾಗಿ ಅವರಿಗೆ ಒಂದು ಒಳ್ಳೆ ಅವರಿಗೆ ಈ ನೀವು ಬನ್ನಿ, ನೀವು ಬರಬೇಡಿ, ನೀವು 1 ವಾರ ಬಿಟ್ಟು ಬನ್ನಿ, 2 ವಾರವನ್ನು ಬಿಟ್ಟು ಅನ್ನುವಂಥ ಪ್ರಸಂಗ ಇರಬೇಕು. ಒಂದು ಲೀಡರ್ಶಿಪ್ನ ನಾಯಕತ್ವವನ್ನು ವಾಣಿಜ್ಯ ಮಂಡಳಿ ತಗೋಬೇಕು. ರಿಲೀಸ್ ವಿಚಾರದಲ್ಲಿ ಅವರ ಚಿತ್ರರಂಗ ಚೆನ್ನಾಗಿಲ್ಲ, ಲಾಸ್ ಆಯಿತು ಅಂತ ಇನ್ನು ಹೇಳಿದಾಗ ಬೇಸರ ಆಗುತ್ತೆ. ಹಾಗಾಗಿ 3 ಚಿತ್ರ ಅಥವಾ 4 ಚಿತ್ರಗಳ ಮೇಲೆ
ರಿಲೀಸ್ ಆಗದ ರೀತಿ ಒಂದು ಸಿಸ್ಟಮ್ ತರಬೇಕು ಅನ್ನೋದು ನನ್ನ ಆಸೆ. ಬಟ್ ಈ ಸಾಲು ಚಿತ್ರಗಳು 10 ಸಿನಿಮಾ 12 ಸಿನಿಮಾ ಒಟ್ಟಿಗೆ ರಿಲೀಸ್ ಆಗೋದು ನನ್ನ ಸಹಮತ ಇಲ್ಲ. ಅದು ಖಂಡಿತ ಇಂಡಸ್ಟ್ರಿಯ ಒಂದು ಡೌನ್ಫಾಲ್ಗೆ ಕಾರಣ ಆಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು. ಓಕೆ, ಇದಿಷ್ಟು ಮಿತ್ರ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ವಿಶ್ವ ಶೆಟ್ಟಿ, SSTV. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.